ಸದಾ ಆರೋಗ್ಯವಂತವಾಗಿರಕ್ಕೆ ಒಂದು ದಿವ್ಯವಾದ ಜೀವಜಲ ಏನು? ಅಂದ್ರೆ ಇದು ಅಂಶ ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ. ನಮ್ಮ ದೇಹ ಸತ್ವಾಂಶಗಳ ಕೊರತೆಯಿಂದ ಅವಾಗ ಅವಾಗ ಏನಾಗುತ್ತೆ, ಬಲಹೀನವಾಗ್ತಾ ಇರ್ತದೆ ಸ್ನೇಹಿತರೆ. ಈ ಬಲಹೀನ ಆಗುವಾಗ ಏನಾಗುತ್ತೆ ಅಂದ್ರೆ ವಿವಿಧ ರೋಗಗಳು ನಾವು ತಂದು ಕೊಡ್ತೀವಿ. ಅಂದ್ರೆ ಇವಾಗ ವಿವಿಧ ರೋಗಗಳು ನಾವು ಒಳಗಾಗ್ತೀವಿ, ಎದುರ್ಕೊಂತಾ ಇರ್ತೀವಿ. ಮತ್ತೆ ನಮ್ಮ ಆರೋಗ್ಯ ಸ್ಥಿರವಾಗಿರ್ಬೇಕು, ಅದ್ಭುತವಾಗಿರ್ಬೇಕು ಅಂದ್ರೆ ಅದ್ಭುತವಾದ ಜೀವ ನಾವು ಅಳವಡಿಸ್ಕೋಬೇಕು, ಸೇವಿಸ್ಬೇಕು. ಸೊ ಸ್ವಲ್ಪ ಕೆಲವಿರುವಂತ ಈ ವಿಧ ವಿಧ ಜೀವ ಅಂದ್ರೆ ವಿಧ ವಿಧ ಜೀವ ಜಲಗಳಿದೆ. ಅವೆಲ್ಲ ಸ್ವಲ್ಪ ತಿಳ್ಕೊಳ್ಳೋಣ. ಅದು ನಮ್ಮ ನಿತ್ಯ ಜೀವನದಲ್ಲಿ ಯಾವಾಗ ಯಾವಾಗ ಸಾಧ್ಯವಾಗುತ್ತೋ ಅವೆಲ್ಲ ಅಳವಡಿಸ್ಕೊಳಕ್ಕೆ ನೀವು ಪ್ರಯತ್ನ ಮಾಡಿ. ಓಕೆ. ಸೊ ಅವೆಲ್ಲ ಸೇವನೆ ಮಾಡಿ. ಸೊ ನಿಯಮಿತವಾಗಿ ಯಾವಾಗ ಯಾವಾಗ ಸಾಧ್ಯವಾಗುತ್ತೋ ಒಂದು ಎರಡು ಎಷ್ಟು ಸಾಧ್ಯವಾದ್ರೆ ಅಷ್ಟು ಅದೆಲ್ಲ ಆಗವಾಗ ಸೇವನೆ ಮಾಡ್ಕೊಳ್ಳಿ. ಆರೋಗ್ಯವಾಗಿ ಇರಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ, ಸೊ ಯಾವ ಜೀವ ಜಲಗಳು ಸಿಗತ್ತೆ, ಯಾವ ಜಲಗಳು, ಜ್ಯೂಸ್ಗಳು, ರಸಗಳು ಈ ತರ ಮಾಡ್ಕೊಂಡು ನಾವು ಕುಡಿಬೋದಲ್ಲ. ಇವೆಲ್ಲ ಅದ್ಭುತವಾದ ಜಲ ಜೀವಗಳಂತ ಹೇಳ್ತೀವಿ ಸ್ನೇಹಿತರೆ. ಈ ಈ ಜೀವ ಜಲಗಳು ಅಂದ್ರೆ ಜೀವ ಜೀವ ಅಂಶ ಹೇಳ್ಬೇಕಂದ್ರೆ ಲೈಫ್ ಫೋರ್ಸ್ ಅಂತ ಇರ್ತದೆ. ಲೈಫ್ ಫೋರ್ಸ್, ಜೀವಶಕ್ತಿ ಅಂತ ಹೇಳ್ತೀವಲ್ಲ, ಜೀವಶಕ್ತಿ ಇರುವಂತ ಜಲಗಳನ್ನು ಜೀವ ಜಲಗಳು ಅಂತ ಕರಿತೀವಿ. ಅವು ಯಾವ್ದಿರ್ಬೋದು ನೋಡ್ಕೋಣ. ಈಗ ಈ ಗರಿಕರಸ ಅಂತ ಸಿಗತ್ತೆ ನಿಮ್ಗೆ. ಈ ಈ ಕರಿಕರಸ ಅದ್ಭುತವಾದದ್ದು. ಓಕೆ. ಅದನ್ನು ಚೆನ್ನಾಗಿ ಅದು ನಾವು ರಸ ಮಾಡಿಕೊಂಡು ಅದು ಕುಡಿದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಅದ್ಭುತವಾದ ಇಮ್ಯುನಿಟಿ ಪವರ್ ಹೆಚ್ಚು ಮಾಡುತ್ತಿದ್ರೆ ಸ್ನೇಹಿತರೆ. ಆಮೇಲೆ ಗೋಧಿ ಹುಲ್ಲಿನ ರಸ, ಈ ಗೋಧಿ ಹುಲ್ಲು ರಸ ಇದು ತುಂಬಾ ಒಳ್ಳೆಯದು. ನೆಲ್ಲಿಕಾಯಿ ರಸ, ಈ ಲೋಲೆ ರಸ, ಲೋಲೆ ಸರದ ರಸ, ಆಮೇಲೆ ಗಜ್ಜರಿ ರಸ ಅಂತೇಳಿ ಎಳ್ನೀರು, ಆಮೇಲೆ ಈ ಕೋಕಂ ರಸ. ಮೊನ್ನೆ ನಾವು ಸೆಪ್ಟೆಂಬರ್ 15 ಆ ದಿವಸ ಮಧುರಾ ಮೇಡಮ್ ಅವ್ರು ತಗೊಂಡು ಬಂದರು ಕೋಕಂ, ಅದು ಮಾಡಿದ್ವಿ ಕೋಕಂ ರಸ. ಆಮೇಲೆ ಕಬ್ಬಿನ ಹಾಲು, ಅಂಜೂರದ ರಸ, ಈ ಕಿತ್ತಲೆ ರಸ, ಈ ಪಪ್ಪಾಯ ರಸ, ಈ ಪಪ್ಪಾಯದ ರಸ ಮಾಡ್ಕೋಬೋದಲ್ಲ ಆದ್ರೂ. ಆ ರೀತಿಯಲ್ಲಿ ಗುಲಾಬಿ ಜಲ, ಹಸಿರು ತರಕಾರಿ ಸೊಪ್ಪು, ಹಸಿರು ತರಕಾರದ ಸೂಪ್, ಧಾನ್ಯ ಕುದಿಸಿದ ಸೂಪ್. ಧಾನ್ಯದ ಕುದಿಸಿರುವಾಗ ಅದನ್ನು ಸಲಬಾರ್ದು, ಅದನ್ನು ಒಂದು ಸೂಪ್ ತರ ಮಾಡಿಕೊಂಡು ಸೇವನೆ ಮಾಡ್ಬೋದು. ಹಸುವಿನ ಹಾಲು ಮಜ್ಜಿಗೆ, ಈ ದೇಶಿ ಹಸು ಹಾಲು ಮಜ್ಜಿಗೆ. ಆಡಿನ ಹಾಲು ಒಂದು ಹೇಳ್ತಾರೆ, ಆಡಿನ ಹಾಲು ಒಳ್ಳೇದಂತ, ಮೇಕೆದು, ಅದು ಗಮನಿಸ್ಕೊಳ್ಳಿ. ಮತ್ತೆ ಈ ಜೀನಿನ ಜಲ ಅಂದ್ರೆ ನೀರಿಗೆ ಸ್ವಲ್ಪ ಜೀನ್ತುಪ್ಪ ಹಾಕಿ ಸೇವನೆ ಮಾಡೋದು. ಈ ಕೇಸರಿ ಹಾಲು, ಸೊರಕಾಯ ರಸ, ಪಾಲಕ್ ರಸ, ದಾಳಿಂಬೆ ರಸ, ಶ್ರೀಗಂಧದ ನೀರು. ಉಷ್ಣತೆ ಹೆಚ್ಚಿದ್ರೆ, ನಮ್ಮ ಉಷ್ಣತೆ ದೇಹದಲ್ಲಿ ಹೆಚ್ಚಿದ್ರೆ ಶ್ರೀಗಂಧ ನೀರು, ಪುದೀನ ಕಷಾಯ, ಸುವರ್ಣ ಜಲ. ಸುವರ್ಣ ಜಲ ಅಂದ್ರೆ ಈ ನೀರಲ್ಲಿ ಒಂದು ಚಿನ್ನ ಹಾಕಿ ಕುದಿಸಿ, ನಾನು ಈಗಾಗಲೇ ಹೇಳಿದ್ದೀನಿ, ಚಾರ್ಜ್ಡ್ ವಾಟರ್ ಅಂತ ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಅಂದ್ರೆ ಈ ಚಿನ್ನದ ಬಿಸ್ಕೆಟ್ಸ್ ಅಂದ್ರೆ ಈ ಗೋಲ್ಡ್ ಬಿಸ್ಕೆಟ್ಸ್ ಎಲ್ಲ ಏನಿದ್ರೆ ಅದು ಹಾಕಿ, ಕಾಯಿನ್ಸ್ ಇದೆ, ಗೋಲ್ಡ್ ಕಾಯಿನ್ಸ್ ಹಾಕಿ ಚೆನ್ನಾಗಿ 4 ಗ್ಲಾಸ್ಗಳ ವಾಟರ್ನು 1 ಗ್ಲಾಸ್ ಮಾಡಿಕೊಂಡು ಅದನ್ನು ಕುಡಿದ್ರೆ ಅದು ಅದ್ಭುತವಾದ ಜಲ, ಸುವರ್ಣ ಜಲ ಅಂತ ಕರಿತೀವಿ ಸ್ನೇಹಿತರೆ. ಈ ರೀತಿಯಲ್ಲಿ ಸೇವಿಸಿದ್ರೆ, ತಯಾರು ಮಾಡಿಕೊಂಡು ಈ ರೀತಿಯಲ್ಲಿ ನಾವು ಸೇವನೆ ಮಾಡ್ಕೊಂಡಿದ್ರೆ ಖಂಡಿತವಾಗಿ ನಾವೇನಾಗತ್ತೆ. ಸೊ ಇನ್ನೊಂದೇನಂದ್ರೆ ಯಾವುದೇ ಇದು ಮಾಡ್ಕೊಂಡಿದ ಮೇಲೆ ಈ ರಸ ಇದೆಲ್ಲ ಮಾಡ್ತೀವಲ್ಲ, ಹಸಿಯಾಗಿರುವಾಗನೇ ಮಾಡಿ ಸೇವಿಸ್ಬೇಕು. ಅದು ಅಂದ್ರೆ ಮತ್ತೆ ಇದು ತಿರ್ಗಾ ಕುದಿಸಬಾರದು. ಯಾವುದೇ ರೀತಿಯಲ್ಲಿ ಮತ್ತೆ ರೀಹೀಟ್ ಮಾಡೋದೆಲ್ಲ ಮಾಡಕ್ ಹೋಗ್ಬೇಡಿ. ಓಕೆ. ಸೊ ಅವಾಗ ಹಾಗೇನೆ ತಯಾರು ಮಾಡ್ಕೊಳ್ಳೋದು, ಹಾಗೇನೆ ಕುಡಿಯೋದು, ಅದು ತುಂಬಾ ಉತ್ತಮ, ಫ್ರೆಶ್ ಆಗಿರುತ್ತೆ ಅಲ್ವಾ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ಈ ಜೀವ ಜಲಗಳು ತುಂಬಾ ಉಪಯೋಗ ಆಗತ್ತೆ. ಎಷ್ಟೋ ನಮ್ಮ ವ್ಯಾಧಿ ನಿರೋಧಕತೆ, ವ್ಯಾಧಿಗಳು ತೆಗೆದಾಕಕ್ಕೆ ಪ್ರತಿಯೊಂದಕ್ಕೂ ಅದ್ಭುತವಾದ ಪರಿಹಾರ ಅಂತ ಹೇಳ್ತಾ ಇವತ್ತಿನ ಈ ಮನೆ ಮದ್ದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.